ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಮಂಜುಳಾ ಎಸ್ ಅವರ ಪ್ರೊಫೈಲ್ ಆಗಿದೆ. ಇವರ ವಯಸ್ಸು 32 ವರ್ಷ. ಮೂಲತಃ ಇವರು ಹಾಸನ ಜಿಲ್ಲೆಯವರು. ಇವರು ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಾಲ್ಯದಿಂದಲೇ ಓದುವುದು, ನೃತ್ಯ ಮತ್ತು ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ. ತುಂಬಾ ನಗುಮುಖಿ, ಸಹನಶೀಲ ಮತ್ತು ಸ್ನೇಹಪರ ವ್ಯಕ್ತಿತ್ವದವರು. ಬದುಕಿನಲ್ಲಿ ಸಹಿಷ್ಣುತೆಗಳನ್ನು ಎದುರಿಸಿದರೂ ಎಂದಿಗೂ ನಿರಾಶೆಯನ್ನು ಹೊಂದಿಲ್ಲ. ಸದಾ ಒಳ್ಳೆಯ ಮನಸ್ಸು ಇರುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇಂತಹ ಮಂಜುಳಾ ಎಸ್ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಮಂಜುಳರವರು ಹೇಳ್ತಾರೆ, ನನಗೆ ಜೀವನದಲ್ಲಿ ಗೌರವ, ಒಡನಾಡಿತನ ಮತ್ತು ಪ್ರೀತಿ ಮುಖ್ಯ ಎಂದು ಕೂಡ ತಿಳಿಸಿದ್ದಾರೆ. ಹಣ ಮಾತ್ರ ಪ್ರಾಧಾನ್ಯವಲ್ಲ, ಸಹಜ ವ್ಯಕ್ತಿತ್ವದ ಬುದ್ಧಿವಂತ, ಧೈರ್ಯಶಾಲಿ, ಜೀವನದ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಒಬ್ಬ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಅವರ ವಯಸ್ಸು 33ರಿಂದ 40 ವರ್ಷ. ಒಳ್ಳೆಯ ಹೃದಯವಂತ, ನಿಸ್ವಾರ್ಥ ಸ್ವಭಾವದ ವ್ಯಕ್ತಿ ನನಗೆ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ. ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಮಂಜುಳರವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಮಂಜುಳರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಮಂಜುಳಾರಾವ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ, ತಂದೆ ನಿವೃತ್ತ ಶಿಕ್ಷಕ, ತಾಯಿ ಗೃಹಿಣಿಯಾಗಿದ್ದಾರೆ. ಒಬ್ಬ ಅಣ್ಣ IT ಕ್ಷೇತ್ರದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕಿರಿಯ ಮಗಳು ಕಾಲೇಜಿನಲ್ಲಿ ಪದವಿಯನ್ನು ಪಾತ್ರದ ವಹಿಸುತ್ತಿದ್ದಾಳೆ. ಕುಟುಂಬವು ತುಂಬ ಬೆಂಬಲದಾಯಕ. ಮಂಜುಳಾ ಹೊಸ ಜೀವನಕ್ಕೆ ಹೃದಯದಿಂದ ಬೆಂಬಲವನ್ನು ನೀಡುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ, ಮಂಜುಳಾ ಬಹಳ ಸರಣಿಯುಳ್ಳ, ಧೈರ್ಯಶಾಲಿ, ಪ್ರೀತಿಪೂರ್ಣ ಮಹಿಳೆ ಕೂಡ ಹೌದು. ಅಡುಗೆಯನ್ನು ಮಾಡುವುದು, ಓದುವುದು ಮತ್ತು ಶಿಕ್ಷಣದ ಮೇಲಿನ ಆಸಕ್ತಿ ಇವರ ವ್ಯಕ್ತಿತ್ವವನ್ನು ಮತ್ತಷ್ಟು ಬೆಳೆಸಿದೆ ಎಂದು ಕೂಡ ಹೇಳಲಾಗ್ತಿದೆ. ಅಡುಗೆ ಮಾಡುವುದು, ಹೃದಯದಲ್ಲಿ ನೋವು ಇದ್ದರೂ ಅವರು ಯಾವಾಗಲೂ ಸಕಾರಾತ್ಮಕ ನೆಮ್ಮದಿಯ ಸೃಷ್ಟಿಸುವ ವ್ಯಕ್ತಿ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ಮುಂಬರುವ ಮದುವೆ ಮಧ್ಯೆ ಕುಟುಂಬ ಸಮಸ್ಯೆಗಳಿಂದಾಗಿ ಬದುಕಿನ ಪ್ರೀತಿಯನ್ನು ಕಳೆದುಕೊಂಡರು. ಆದರೆ ಜೀವನದ ಕಠಿಣ ಪಾಠಗಳಿಂದ ಅವರು ಧೈರ್ಯ ಮತ್ತು ಸಹನೆಯೊಂದಿಗೆ ಹೊರಬರುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಮದುವೆ ಅಂದರೆ ಜೀವನದಲ್ಲಿ ಒಡನಾಡಿತನ, ಪ್ರೀತಿ, ಗೌರವ ಎಂದು ಕೂಡ ನಂಬುತ್ತಾರೆ. ಮತ್ತೊಮ್ಮೆ ಪ್ರೀತಿ ಕಂಡು ಹೊಸ ಜೀವನವನ್ನು ಕಟ್ಟಿಕೊಳ್ಳಬೇಕು ಎಂಬ ಆಸೆ ಆಗುತ್ತಿದೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಇವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.